ಸುಮಾರು ವಿಷ್ಣು ಪುರಾಣದಲ್ಲಿ 6 ಅಂಶಗಳಿವೆ. ಭಾಗವತದಲ್ಲಿ ದ್ವಾದಶ ಸ್ಕಂದೆ ಹೇಗೆಯೋ ಅದೇ ರೀತಿಯಾಗಿ ಇಲ್ಲಿ ಮೊದಲನೆಯ ಅಂಶ, ಎರಡನೆಯ ಅಂಶ, ಹಾಗೆ ಒಟ್ಟಿಯೂ 6 ಅಂಶಗಳಿವೆ. ನಾವು ಸುಮಾರಾಗಿ ಒಂದು 3 ಅಂಶಗಳನ್ನು ಸಾಮಾನ್ಯ ನೋಡಿದ್ದೇವೆ, 3-4 ಅಂಶಗಳನ್ನು. ಇನ್ನೂ ಒಂದೆರಡು ಅಂಶಗಳು ಇವೆ. ಅಲ್ಲಿರುವಂತಹ ಒಂದೆರಡು ವಿಷಯಗಳನ್ನು ಇವತ್ತಿನ ದಿವಸ ನೋಡಲಿಕ್ಕೆ ಪ್ರಯತ್ನ ಪಡೋಣ. ಪರಾಶರರು ಒಂದು ದೃಷ್ಟಿಯಿಂದ ಸಮಾಜದಲ್ಲಿ ಜೀವನ ಹೇಗಿರಬೇಕು ಎನ್ನುವುದಾಗಿ ತಿಳಿಸ್ಲಿಕ್ಕೆ ಒಂದು ಸುಭಾಷಿತದ ರೂಪದಲ್ಲಿ ಒಂದು 30-40 ಶ್ಲೋಕಗಳಿವೆ. ಜೀವನ ಹೇಗಿರಬೇಕು ಅಂತ ಅದರಲ್ಲಿ ಕೆಲವೊಂದು ವಿಷಯಗಳನ್ನು ನೋಡುವುದು ಅಂತ ಇದ್ದರೆ, ಯಾವತ್ತೂ ಅಷ್ಟೇ ಹಿರಿಯರಿಗೆ ಗೌರವವನ್ನು ಪ್ರತಿಯೊಬ್ಬರೂ ಕೂಡ ಕೊಡಬೇಕು. ಅದೇ ರೀತಿಯಾಗಿ ಯಾರು ಭಗವಂತನ ಆರಾಧನೆಯಲ್ಲಿ ತೊಡಗಿರುತ್ತಾರೋ ಅವರ ಸೇವೆಯನ್ನು ಯಥಾಶಕ್ತಿಯಾಗಿ ಮಾಡಬೇಕು. ದ್ವಿಕಾಲಂಚ ನಮೇತ್ ಸಂಧ್ಯಾಂ ಅಗ್ನಿಂ ಉಪಚರೇತ್ ತಥಾ ಅಂತ. 2 ಸಂಧ್ಯೆಗಳಲ್ಲಿ, ಬೆಳಗ್ಗಿನ ಸಂಧಿಕಾಲ ಅದೇ ರೀತಿಯಾಗಿ ಸಾಯಂ ಸಂಧ್ಯೆ, ಈ 2 ಸಂಧಿಕಾಲಗಳಲ್ಲಿಯೂ ಕೂಡ ಆ ಸೂರ್ಯನ ಅಂತರ್ಯಾಮಿಯಾಗಿರುವ ನಾರಾಯಣನಿಗೆ ನಮನಗಳನ್ನು ಸಲ್ಲಿಸಬೇಕು ಅಂತ. ಕಿಂಚಿತ್ ಪರಸ್ವಂನ ಹರೇತ್, ಪರಸ್ವ ಬೇರೆಯವರ ಸೊತ್ತು ಏನಿದೆ ಅದು ಸ್ವಲ್ಪವಾದರೂ ನಾವು ಅದನ್ನು ಅಪಹಾರ ಮಾಡಲಿಕ್ಕಿಲ್ಲ. ಸ್ವಲ್ಪ ಅಲ್ಲವಾ, ಸ್ವಲ್ಪವೂ ಕೂಡ ಅದನ್ನು ಸ್ವೀಕಾರ ಮಾಡುವ ಹಾಗೆ ಇಲ್ಲ. ಅಲ್ಪಮಪ್ಯಪ್ರಿಯಂ ವದೇತ್ ನ ವದೇತ್, ಏನೋ ಸ್ವಲ್ಪ ಕೆಟ್ಟ ಮಾತುಗಳನ್ನು ಆಡ್ತೇವೆ ಅಂತ ಹೇಳಿದರೆ ಸ್ವಲ್ಪವೂ ಕೆಟ್ಟ ಮಾತುಗಳನ್ನು ಆಡುವ ಹಾಗೆ ಇಲ್ಲ. ಪ್ರಿಯಂಚ ನಾನೃತಂ ಬ್ರೂಯಾತ್, 4 ಜನಕ್ಕೆ ಖುಷಿ ಆಗ್ತದೆ ಅಂತ ಹೇಳಿ ಸುಳ್ಳು ಹೇಳಬಾರದು. ಅದೇ ರೀತಿಯಾಗಿ ಒಬ್ಬನಿಗೆ ಒಂದು ಮಾತು ವಿಪರೀತವಾಗಿ ದುಃಖ ಕೊಡುತ್ತದೆ ಅಂತಾದರೆ ಅಂಥ ಮಾತುಗಳನ್ನು ಕೂಡ ಆಡಲಿಕ್ಕೆ ಹೋಗಬಾರದು. ಅನ್ಯದೋಷ ನುದೀರಗೇತು, ಯಾವ ಕಾಲಕ್ಕೂ ಕೂಡ ಬೇರೆಯವರ ದೋಷಗಳನ್ನು ಪಟ್ಟಿ ಮಾಡ್ತಾ ಕೂತ್ಕೊಳ್ಬಾರ್ದು ಅಂತ. ಹೀಗೆ ಹೇಳ್ತಾ ಇದ್ದಾರೆ. ಆಮೇಲೆ ನೋಚ್ಚೈರ್ ಹಸೇತ್ ಶಬ್ದಂಚ, ಯಾವತ್ತೂ ಅಷ್ಟೇ ಅಟ್ಟಹಾಸ ಶಬ್ದ ಬರುವ ರೀತಿಯಲ್ಲಿ ನಾವು ನಗಾಡಬಾರ್ದಂತೆ, ಅದು ತಪ್ಪಾಗುವಂಥದ್ದು. ಅತೀವ ಜಾಗರ ಸ್ವಪ್ನೆ ತದ್ವತ್ ಸ್ವಸ್ಥಾಸನೆ ಬುಧಃ ಅಂತ. ವಿಪರೀತವಾಗಿ ಜಾಗರ ಇರುವಂಥದ್ದು, ಅದೇ ರೀತಿಯಾಗಿ ವಿಪರೀತ ಮಲಗಿಕೊಳ್ಳುವಂಥದ್ದು, ಇದೆರಡೂ ಕೂಡ ಜೀವನದಲ್ಲಿ ಮಾಡಬಾರ್ದು ಅಂತ. ಅದೇ ರೀತಿಯಾಗಿ ಚಾಪೆಯಿಂದ ಏಳುವಾಗ ಕೆಲವೊಮ್ಮೆ ಎಚ್ಚೆತ್ತುಕೊಳ್ಳುತ್ತೇವೆ, ಎದ್ದ ಮೇಲೆ ಒಂದು ಅರ್ಧ ಗಂಟೆ ಆದರೂ ಕೂಡ ಅದರಲ್ಲೇ ಇರ್ತೇವೆ. ಪರಾಶರರು ಹೇಳ್ತಾ ಇದ್ದಾರೆ ಹಾಗೆಲ್ಲ ಮಾಡಬಾರದು ಅಂತ. ಆಮೇಲೆ ವಿಪರೀತವಾಗಿ ವ್ಯಾಯಾಮಂಚ ನರೇಶ್ವರ, ದೇಹದ ಸ್ವಾಸ್ಥ್ಯಕ್ಕೋಸ್ಕರ ವ್ಯಾಯಾಮ ಎನ್ನುವಂಥದ್ದು ಬೇಕು ಸರಿ, ಆದರೆ ವಿಪರೀತವಾಗಿ ಆಯಿತು ಅಂತಾದರೆ ಅದೇ ಅವನ ಅವಸಾನಕ್ಕೂ ಕೂಡ ಕಾರಣ ಆಗಬಹುದು. ಹಾಗಾಗಿ ವಿಪರೀತವಾಗಿ ವ್ಯಾಯಾಮಾದಿಗಳನ್ನು ಮಾಡಬಾರದು ಅಂತ. ದೇಹಕ್ಕೆ ಎಷ್ಟು ಸಹಿಸಿಕೊಳ್ಳಲಿಕ್ಕೆ ಸಾಧ್ಯವೋ ಅಷ್ಟು ಮಾತ್ರ ಅದನ್ನು ಮಾಡಬೇಕು ಅಂತ. ಇನ್ನೊಂದು ಹೇಳ್ತಾ, ಕೆಟ್ಟವರ ಸಹವಾಸವನ್ನು ಮಾಡಬಾರ್ದು. ಸದ್ವರ್ತ ಸನ್ನಿಕರ್ಷೋಹಿ ಕ್ಷಣಾರ್ಧಮಪಿ ಶಸ್ಯತೆ ಅಂತ. ಒಂದು ವೇಳೆ ಸಜ್ಜನರು ಸಿಕ್ಕಿದ್ರು ಅಂತಾದರೆ ಅವರ ಹತ್ತಿರದಲ್ಲಿ ಒಂದು ಕ್ಷಣ ಇದ್ದರೂ ಕೂಡ ಅದು ದೊಡ್ಡ ಲಾಭವನ್ನು ತಂದುಕೊಡುತ್ತದೆ. ಆದ್ದರಿಂದ ಸಜ್ಜನರು ಸಿಕ್ಕಿದಾಗ ಅವರ ಸಹವಾಸದಿಂದ ದೂರ ಆಗಲಿಕ್ಕೆ ಪ್ರಯತ್ನಿಸಬಾರ್ದು. ವಿರೋಧಂ ನೋತ್ತಮೈಹಿ
ವಿರೋಧವನ್ನು, ದೊಡ್ಡವರ ಜೊತೆಗೆ ವಿರೋಧ ಕಟ್ಟಿಕೊಳ್ಳಬಾರದು. ಶುಷ್ಕವೈರಂಚ ವರ್ಜಯೇತ್. ಹಾಗೆಯೇ ಶುಷ್ಕವಾದಂತಹ ವೈರ ಯಾವ ಕಾರಣಕ್ಕೆ ಅಂತ ಮರೆತೇ ಹೋಗಿರ್ತದೆ, ಆದರೂ ವೈರ ಎನ್ನುವಂಥದ್ದು ಇದ್ದು ಬಿಡುತ್ತದೆ. ಹಾಗಾಗಿ ಅದಕ್ಕೆ ಶುಷ್ಕ ವೈರ ಅಂತ ಹೆಸರು. ಅಂತಹ ವೈರಗಳನ್ನೆಲ್ಲ ಇಟ್ಟುಕೊಳ್ಳಬಾರದು ಅಂತ ಹೇಳ್ತಾ ಇದ್ದಾರೆ. ಮತ್ತು ಇನ್ನು ವಾದ ಮಾಡುವುದು ಅಂತ ಇದ್ದರೆ ಅದು ಸಮಾನ ಸ್ಕಂದರಲ್ಲಿ ವಾದ ನಡೆಸಬೇಕು ಅಂತ. ನಮ್ಮ ಅಭಿಪ್ರಾಯಗಳು ಯಾರಿಗೆ ಅರ್ಥವಾಗ್ತದೋ ಅವರ ಬಳಿ ನಾವು ವಾದವನ್ನು ಮಾಡಿ ನಮ್ಮ ಪ್ರಶ್ನೆಗೆ ಉತ್ತರವನ್ನು ನಾವು ತಿಳಿದುಕೊಳ್ಳಬಹುದು. ಆದ್ದರಿಂದಾಗಿ ಸಮಾನ ಸ್ಕಂದ ಅವರಲ್ಲಿ ಮಾತ್ರ ವಾದ ವಿವಾದಗಳನ್ನು ಬೆಳೆಸಬೇಕು. ಆಗ ನಮಗೆ ಲಾಭ ಎನ್ನುವಂಥದ್ದು ಇರುತ್ತದೆ. ಅವನಿಗೂ ಏನೂ ಗೊತ್ತಿರುವುದಿಲ್ಲ, ಅವನ ಹತ್ತಿರ ಹೋಗಿ ನಾವೇನನ್ನಾದರೂ ಕೇಳಿದೆವು ಅಂತಾದರೆ ಅವನೇನು ತಾನೇ ಉತ್ತರಿಸಲಿಕ್ಕೆ ಸಾಧ್ಯ? ಆದ್ದರಿಂದಾಗಿ ಸಣ್ಣವರ ಜೊತೆ ಸುಮ್ಮನೆ ವ್ಯರ್ಥವಾದಂಥ ಮಾತುಗಳು, ಸಣ್ಣವರು ಅಂತಂದರೆ ಪುಟಾಣಿಗಳು ಅಂತ ಆ ಅರ್ಥದಲ್ಲಿ ಹೇಳ್ತಾ ಇರೋದಲ್ಲ. ಇಲ್ಲಿ ನಾವು ಯಾವುದರ ಬಗ್ಗೆ ತಿಳ್ಕೊಳ್ಳಿಕ್ಕೆ ಇಷ್ಟಪಡ್ತೇವೋ ಅದರ ಬಗ್ಗೆ ಯಾವುದೇ ರೀತಿಯ ಮಾಹಿತಿಯೂ ಇಲ್ಲದವ ಅಂತ ಅವನ ಬಳಿ ಹೋಗಿ ನಾವು ನಮ್ಮ ವಾದವನ್ನು ಮಂಡನೆ ಮಾಡಿದೆವು ಅಂತಾದರೆ ಅದರಿಂದ ಯಾವುದೇ ರೀತಿಯಾದ ಲಾಭ ಎನ್ನುವಂಥದ್ದು ನಮಗೆ ಇರಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಅಂತಹ ವ್ಯರ್ಥವಾದಂತಹ ಮಾತುಗಳನ್ನು ಆಡಲಿಕ್ಕೆ ಹೋಗಬಾರದು ಅಂತ ಹೇಳ್ತಾ ಒಂದು ಅಪೂರ್ವವಾದಂತಹ ವಿಷಯ, ಅಪಸವ್ಯನ್ ನಗಚ್ಚೇಚ್ಛ ದೇವಾಗಾರ ಚತುಷ್ಪಥಾನ್ ಅಂತ. ನಾವು ಹೋಗ್ತಾ ಇರುವಂತಹ ಸಂದರ್ಭದಲ್ಲಿ ಒಂದು ದೇವತೆಗಳ ಸನ್ನಿಧಾನ ಇತ್ತು ಅಂತಾದರೆ ಅಥವಾ ದೇವಸ್ಥಾನ ಇತ್ತು ಅಂತಾದರೆ ಅದರ ಬಲಭಾಗದಿಂದ ಹೋಗಬೇಕೆ ಹೊರತು ಎಡಭಾಗದಿಂದ ಹೋಗಬಾರದು ಅಂತ. ಸಾಮಾನ್ಯ ಲೋಕದಲ್ಲಿ ಒಂದು ದನ ಇತ್ತು ಅಂತಾದರೆ ಅದನ್ನೇ ಎಲ್ಲರೂ ಹಾಗೆ ಮಾಡ್ತಾರೆ, ಎಡಭಾಗದಲ್ಲಿ ಹೋಗುವುದಿಲ್ಲ. ಅದು ಶಾಸ್ತ್ರೀಯವಾದದ್ದು. ಭಗವಂತನ ವಿಶೇಷ ಸನ್ನಿಧಾನಕ್ಕೆ ಪಾತ್ರವಾದ್ದರಿಂದ ದೇವರನ್ನು ಎಡ ಮಾಡಿಕೊಂಡು ಅವನು ಹೋಗಬಾರದು, ಬಲಭಾಗದಿಂದಲೇ ಹೋಗಬೇಕು ಅಂತ. ನಿಮಗೊಂದು ದೃಷ್ಟಾಂತ ಕೊಡುವುದು ಅಂತ ಇದ್ದರೆ, ನಾವು ಕೃಷ್ಣನ ದರ್ಶನಕ್ಕೋಸ್ಕರ ಬರ್ತೇವೆ. ಕೃಷ್ಣನ ದರ್ಶನವನ್ನು ಮಾಡಿಕೊಂಡು ರಥಬೀದಿಗೆ ಹೋದೆವು ಅಂತಾದರೆ ಅಲ್ಲಿ ನಾವು ಹೊರಗೆ ಹೋಗುವಾಗ ಆ ಚಂದ್ರಮೌಳೀಶ್ವರನಿಗೂ ಕೂಡ ಪ್ರದಕ್ಷಿಣೆ ಮಾಡಿಕೊಂಡು ಹೋಗಲಿಕ್ಕೆ ಪ್ರಯತ್ನಿಸಬೇಕು. ಅವರನ್ನು ಎಡ ಮಾಡಿಕೊಂಡು ನಾವು ಸಂಚಾರ ಮಾಡಬಾರದು ಅಂತ, ಪ್ರದಕ್ಷಿಣೆಯನ್ನು ಮಾಡಿಕೊಂಡೇ ಹೋಗಬೇಕು ಅಂತ. ಹಾಗಾಗಿ ನಾವು ಸಂಚಾರ ಮಾಡುವ ಹೊತ್ತಿನಲ್ಲಿ ದೇವಸ್ಥಾನಗಳೆಲ್ಲ ಬೇಕಾದಷ್ಟು ಇರ್ತವೆ, ಆಗ ಅದೆಲ್ಲ ಅತ್ಯಂತ ಅನಿವಾರ್ಯ. ಅಂತಹ ಹೊತ್ತಿನಲ್ಲಿ ನಾವು ಹೃದಯದಲ್ಲಿ ಆದರೂ ಕೂಡ ಅಲ್ಲಿಯ ಸನ್ನಿಧಾನಕ್ಕೆ ಗೌರವವನ್ನು ಸಲ್ಲಿಸಬೇಕು. ಅಷ್ಟಾದರೂ ನಾವು ಮಾಡಿದೆವು ಅಂತಾದರೆ ಅದರಿಂದ ಆದಂಥ ದೋಷಗಳು ಯಾವುದು ಕೂಡ ನಮ್ಮನ್ನು ಕಾಡುವುದಿಲ್ಲ. ಯೋಷಿತೋ ನಾವಮನ್ಯೇತ, ಈ ರೀತಿಯಾಗಿ ಹೆಣ್ಮಕ್ಕಳನ್ನು ಯಾವತ್ತೂ ಕೂಡ ಅವಮಾನ ಮಾಡಬಾರದು, ಅವರ ಅಭಿವೃದ್ಧಿಯನ್ನು ಕಂಡು ಅಸೂಯೆಯನ್ನು ಪಡಬಾರದು. ಇನ್ನು ಮನೆಯಿಂದ ಹೊರಗೆ ಹೋಗುವಾಗ ಹಾಗೆಯೇ ಹೋಗಬಾರ್ದು ಅಂತ ಪರಾಶರರು ಹೇಳ್ತಾ ಇದ್ದಾರೆ. ಏನು ಮಾಡಿ ಹೋಗಬೇಕು? ಭಗವಂತನಿಗೆ ನಮನಗಳನ್ನು ಸಲ್ಲಿಸದೆ, ಮನೆಯಲ್ಲಿರುವಂತಹ ಹಿರಿಯರಿಗೆ ನಮಸ್ಕಾರವನ್ನು ಮಾಡದೆ, ನ ನಿಷ್ಕ್ರಮೇತ್ ಗೃಹಾತ್ ಪ್ರಾಜ್ಞಃ ಸದಾಚಾರ ಪರೋ ನರಃ. ಒಳ್ಳೆಯ ಸದಾಚಾರ ಸಂಪನ್ನನಾದಂತಹ ವ್ಯಕ್ತಿ ಇದೇ ರೀತಿಯಾಗಿ ಅವನು ಇರಬೇಕು ಅಂತ. ಮನೆಯಿಂದ ಹೊರಗೆ ಹೋಗುವುದು ಅಂತ ಇದ್ದರೆ ಮನೆಯಲ್ಲಿರುವಂತಹ ದೇವರಿಗೆ ನಮಸ್ಕಾರ ಮಾಡಿ, ಮನೆಯಲ್ಲಿರುವಂತಹ ಹಿರಿಯರಿಗೆ ಗೌರವವನ್ನು ಸಲ್ಲಿಸಿ, ಅವರ ಆಶೀರ್ವಾದವನ್ನು ಸಂಪಾದನೆ ಮಾಡಿ ಅವನು ಮನೆಯಿಂದ ಹೊರಗೆ ಹೋದ ಅಂತಾದರೆ ಅವನಿಗೆ ಭಗವಂತನ ಅನುಗ್ರಹ ಎನ್ನುವಂಥದ್ದು, ರಕ್ಷೆ ಎನ್ನುವಂಥದ್ದು ಅವನ ಹಿಂದೆ ಇರುತ್ತದೆ ಅಂತ. ಇದನ್ನು ನಾವು ಆಚಾರ್ಯರ ಜೀವನ ಚರಿತ್ರೆಯಲ್ಲಿ ನೋಡಬಹುದು. ಆಚಾರ್ಯರು ಸನ್ಯಾಸಾಶ್ರಮಕ್ಕೋಸ್ಕರ ಮನೆಯಿಂದ ಹೊರಟಿದ್ದಾರೆ, ಇನ್ನು ಮನೆಗೆ ಹೋಗಲಿಕ್ಕಿಲ್ಲ. ಅಂತಹ ಹೊತ್ತಿನಲ್ಲಿ ಮನೆಯ ಎಲ್ಲ ವಸ್ತುಗಳಿಗೂ ಕೂಡ ನಮನಗಳನ್ನು, ನಮಸ್ಕಾರವನ್ನು ಸಲ್ಲಿಸಿದ್ರಂತೆ. ತಂದೆ ಬಂದು ಕೇಳಿದ್ರು, ಯಾರಿಗೆ ನಮಸ್ಕಾರವನ್ನು ಸಲ್ಲಿಸುವುದು ಅಂತ. ಸ್ವವಸ್ತಂ ಅವರು ಹೇಳಿದರಂತೆ, ನಾನು ನನ್ನ ವಸ್ತುವಿಗೆ
ನಮಸ್ಕಾರ ಮಾಡ್ತಾ ಇದ್ದೇನೆ ಅಂತ. ಅಂದರೆ ಅವರ ವಸ್ತು ಅಂತಂದರೆ ಭಗವಂತ ಅಂತ. ಹಾಗಾಗಿ ಆ ಪ್ರತಿಯೊಂದು ಮನೆಯ ಪ್ರತಿಯೊಂದು ವಸ್ತುಗಳಲ್ಲಿಯೂ ಕೂಡ ಭಗವಂತನ ಸನ್ನಿಧಾನ ಇದೆ. ಆ ಪ್ರತಿಯೊಂದು ವಸ್ತುಗಳಿಂದಲೂ ಕೂಡ ನಾವು ಉಪಕೃತರಾಗಿದ್ದೇವೆ. ಆದ್ದರಿಂದಾಗಿ ಅಲ್ಲಿರುವಂತಹ ಪ್ರತಿಯೊಂದು ಭಗವಂತನ ಸನ್ನಿಧಾನಕ್ಕೂ ನಾವು ಗೌರವವನ್ನು ಸಲ್ಲಿಸಬೇಕು ಅಂತ. ಹೀಗೆ ಮನೆಯಿಂದ ಹೊರಡುವಾಗ ಈ ರೀತಿಯಾಗಿ ಹೊರಡಬೇಕು, ಹಾಗೆಯೇ ಹೊರಡಬಾರದು ಅಂತ ಇಂತಹ ವಿಷಯಗಳನ್ನೆಲ್ಲ ಹೇಳ್ತಾ ಇದ್ದಾರೆ. ಆ ನಂತರದಲ್ಲಿ ಶ್ರಾದ್ದದ ಬಗ್ಗೆ ಕೆಲವೊಂದು ಮಾಹಿತಿಗಳನ್ನೆಲ್ಲ ಕೊಡ್ತಾ ಇದ್ದಾರೆ. ಮೈತ್ರಿಯರು ಕೇಳ್ತಾರೆ, ಶ್ರಾದ್ದದ ಬಗ್ಗೆ ಮಾಹಿತಿಗಳನ್ನೆಲ್ಲ ನನಗೆ ಕೊಡಬೇಕು ಅಂತ. ಅದಕ್ಕೆ ಹೇಗೆಲ್ಲ ಮಾಡುವಂಥದ್ದು ಅದನ್ನು ಹೇಳಿ, ದೇಹತ್ಯಾಗದ ನಂತರದಲ್ಲಿ ಆ ವ್ಯಕ್ತಿಗೆ ಮಾಡುವಂತಹ ಸಂಸ್ಕಾರಗಳೆಲ್ಲ ಹೇಗಿರ್ತವೆ ಎನ್ನುವುದನ್ನೆಲ್ಲ ವರ್ಣನೆ ಮಾಡ್ತಾ ಅಲ್ಲಿ ಬಂದಂಥ ಒಂದು ಮಾತು, ಶ್ರಾದ್ದದಲ್ಲಿ ಅತ್ಯಂತ 3 ಪರಮ ಪವಿತ್ರವಾದಂತಹ ವಸ್ತುಗಳು ಅಂತ. ಶ್ರಾದ್ಧೇ ತ್ರೀಣಿ ಶ್ರಾದ್ಧೇ ಪವಿತ್ರಾಣಿ ದೌಹಿತ್ರಃ ಕುತಪಸ್ಥಿಲಾಹ ಅಂತ. ಶ್ರಾದ್ದದಲ್ಲಿ ಅತ್ಯಂತ ಮುಖ್ಯವಾದದ್ದು 3. ಒಂದು ಮಧ್ಯಾಹ್ನದ ಹೊತ್ತು, ಭೂಮಿ ಬಿಸಿಯಾದಂತಹ ಹೊತ್ತು, ಅದೇ ರೀತಿಯಾಗಿ ಮಗ, ಇನ್ನೊಂದು ತಿಲ. ಈ 3 ವಸ್ತುಗಳು ಅತ್ಯಂತ ಪರಮ ಪವಿತ್ರವಾದದ್ದು. ಇದು ಬೇಕೇ ಬೇಕು ಅಂತ.